ಯಾವಾಗ ನಾವು ಅರ್ಧಂಬರ್ಧ ಡ್ರೆಸ್ ಹಾಕ್ತೇವೆಯೋ ನಮ್ಮ ಯೋಚನೆಗಳು, ಹಾಗೇನೋ ಕಾನ್ಸಂಟ್ರೇಷನ್ ಬಗ್ಗೆ ಪ್ರಶ್ನೆ ಬಂತಲ್ಲ, ನಮ್ಮ ಕಾನ್ಸಂಟ್ರೇಷನ್ ಇರುವುದು ಎಲ್ಲಿ? ಆ ಬಟ್ಟೆಯನ್ನು ಸರಿ ಮಾಡೋದ್ರಲ್ಲಿ. ಇಂತಹದ್ದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಂತ ಚೂಡಿದಾರ್ ಹಾಕಬಾರ್ದಾ? ಹಾಕಬಹುದು, ನಮ್ಗೆ ಸ್ವಾತಂತ್ರ್ಯ ಇದೆ, ನಾವು ಸಮಾನತೆ ಕಡೆ ಹೋಗ್ತೇವೆ. ಜೀನ್ಸ್ ಹಾಕಬಾರ್ದಾ, ತೊಡಬಾರ್ದಾ? ಇಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ತುಂಬಾ ಬರ್ಬಹುದು ಮಕ್ಕಳು. ಯಾಕಂತ ಹೇಳಿದ್ರೆ ನೀವು ಹುಟ್ಟಿದ ಕಾಲಘಟ್ಟದಲ್ಲಿ ಇದನ್ನೆಲ್ಲ ಈ ಸಮಾಜ ಒಪ್ಪಿಕೊಂಡಾಗಿದೆ. ಆಮೇಲೆ ನಾವೇ ಹೇಳ್ತೇವೆ, ನಿಮ್ಮ ಹೆತ್ತವರನ್ನ ನೀವು ಈಗ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಹೌದು, ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರದಂತ ಕಾರ್ಯಕ್ರಮಗಳು ಆಗ್ಬೇಕು, ನಮ್ಮ ಮಕ್ಕಳಿಗೆ ಸಂಸ್ಕಾರದ ಪಾಠಗಳು ಆಗಾಗ ಸಿಗ್ತಾ ಇರಬೇಕು, ಅವರ ಟೀಚರ್ಸ್ ಹೇಳ್ತಾ ಇರಬೇಕು, ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಬೇಕು, ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು, ಎಲ್ಲ ಬೇಕು. ಹೇಳಿಕೊಡುವವರು ಯಾರು? ಹೆತ್ತವರಿಗೆ ಹೇಳಲಿಕ್ಕೆ, ಗಟ್ಟಿಯಾಗಿ ಹೇಳಲಿಕ್ಕೆ ಭಯ ಇರುವುದು 1-2 ಮಕ್ಕಳು. ಈಗಿನ ಮಕ್ಕಳಿಗೆ ಎಷ್ಟು ಅಂತ ಹೇಳಿದ್ರೆ ಬಂದದ್ದನ್ನ ಬಂದ ಹಾಗೆ ಸ್ವೀಕರಿಸುವಂತಹ ಮನೋಸ್ಥೈರ್ಯವೂ ಇಲ್ಲ. ದೇವರ ಕೋಣೆಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬಂತು. ನಾನು ಕೇಳ್ತಾ ಇದ್ದೆ ಅದನ್ನೆಲ್ಲ. ದೇವರ ಕೋಣೆ ಅನ್ನುವಂತಹದ್ದು ಅದು ಶಕ್ತಿ ಸಂಗಮ. ದೇವಸ್ಥಾನವೂ ಇದ್ದಿರಬಹುದು, ಮನಸ್ಸಿನಲ್ಲಿ ಭಕ್ತಿ ಎಲ್ಲರಲ್ಲೂ ಇರ್ತದೆ. ಆದ್ರೆ ಮಕ್ಕಳೇ, ಯಾವಾಗ ನಾವು ಜೀವನದಲ್ಲಿ ಸೋತು ಹೋಗ್ತಾ ಇದ್ದೇವೆ, ಯಾವಾಗ ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬರ್ತದಲ್ಲ, ಆಗ ಒಂದು ಕ್ಷಣ ದೇವರ ಕೋಣೆ ಹೋಗಿ ಕೂತ್ಕೊಂಡು ಅಥವಾ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಕಣ್ಮುಚ್ಚಿ ಕೂತ್ಕೊಂಡು ದೇವರ ಹತ್ರ ನೀವು ಕಾನ್ವರ್ಸೇಷನ್ ನಡೆಸಿದ್ರೆ ಆ ದೇವರು ನಿಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗದೇ ಇದ್ದಿರಬಹುದು, ಆದ್ರೆ ನಿಮ್ಮ ಮನಸ್ಸಿಗೊಂದು ಸಮಾಧಾನ ಸಿಗ್ತದೆ. ಅವರಿವರಲ್ಲಿ ಹೇಳಿಕೊಂಡ್ರೆ ಅದೆಲ್ಲಿ ಊರಿಡೀ ಸುದ್ದಿ ಆಗ್ತದೋ ಅನ್ನುವಂಥ ಭಯ ಇರುವವರು ನೀವು ನಂಬುವಂತಹ ಶ್ರದ್ಧಾ ಕೇಂದ್ರಗಳಲ್ಲಿ ಅಥವಾ ದೇವರ ಕೋಣೆಯಲ್ಲಿ ನಿಮ್ಮ ಮನೆಯಲ್ಲಿ 5 ನಿಮಿಷ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ದೇವರ ಮುಂದೆ ಹೇಳ್ಕೊಂಡ್ರೆ ದೇವರು ಕೇಳುವುದಷ್ಟೇ, ಊರಿಡೀ ಹೇಳ್ಕೊಂಡು ಬರೋದಿಲ್ಲ. ಧೈರ್ಯವಾಗಿ ನೀವು ಹೇಳ್ಕೊಳ್ಬಹುದು. ಯಾವಾಗ ನಿಮ್ಮ ಮನಸ್ಸು ಹಗುರಾಗ್ತದೆಯೋ ಆಗ ನೀವು ರಿಲ್ಯಾಕ್ಸ್ ಆಗ್ತೀರಿ, ನಿಮ್ಮ ಮುಂದಿನ ಕೆಲಸದ ಕಡೆಗೆ ನಿಮ್ಗೆ ಗಮನ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಈ ಸಂಸ್ಕಾರಗಳನ್ನ ನಮಗೆ ಹೇಳಿಕೊಟ್ಟದ್ದು ನಮ್ಮ ಅಮ್ಮ, ಶಾಲೆಗೆ ಹೋದವರಲ್ಲ, ಅವರ ಹಿರಿಯರು ಅವರಿಗೆ ಹೇಳಿಕೊಟ್ಟದ್ದು. ಅದನ್ನ ನಾವು ನಮ್ಮಿಂದ ಆದಷ್ಟು ನನ್ನ ಮುಂದೆ ಕುಳಿತಿರುವಂತಹ ಮಕ್ಕಳಿಗೆ ಹೇಳಿಕೊಡೋ ಪ್ರಯತ್ನ. ಎಷ್ಟು ಮಂದಿಯ ಕಿವಿಗೆ ಹೋಗಿದೆ, ಎಷ್ಟು ಮಂದಿಯ ತಲೆ ಮೇಲಿಂದ ಹೀಗೆ ಹೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನ ಜೀವನಕ್ಕೆ ಅಳವಡಿಸಿಕೊಂಡ್ರೆ ನಿಮ್ಮ ಅದೆಷ್ಟೋ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಇದೆ. ಪರೀಕ್ಷೆಯಲ್ಲಿ ಮಾರ್ಕ್ ಬರಲಿಲ್ಲ, ಕಟ್ಟಡದಿಂದ ಹಾರ್ತೇನೆ ಅನ್ನುವಂಥ ಯೋಚನೆಯಿಂದ ನಿಮ್ಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ನಮ್ಮನ್ನ ಗಟ್ಟಿಗೊಳಿಸುವಂತಹ ಸಂಸ್ಕಾರ ಅದು ಭಗವಂತನಿಂದಲೇ ಆರಂಭ ಆಗ್ತದೆ. ಅದೊಂದು ಶಕ್ತಿ. ನಮ್ಮನ್ನು ನಮ್ಮಿಂದ ಆಗದ್ದನ್ನು ಸಾಧಿಸುವಂತಹ ಒಂದು ಶಕ್ತಿ ಏನೋ ಇದೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಸಂಸ್ಕಾರದ ನೆಲೆಗಟ್ಟು. ಆ ನಂಬಿಕೆಯೇ ಇಲ್ಲ ಅಂತ ಆದ್ರೆ ನಮಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ.